ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ಹರಳೂರು ಮೇನ್ ರೋಡ್ ಬೆಂಗಳೂರಿನ ಈಸ್ಟರ್ನ್ ಪಾರ್ಟ್ನ ತುಂಬ ವೇಗದಲ್ಲಿ ಲ್ಯಾಂಡ್ ವ್ಯಾಲ್ಯೂ ಅಪ್ರಿಸಿಯೇಷನ್ ಪಡಿತಾ ಇರುವಂಥ ಪ್ರದೇಶ. ಕಳೆದ 5 ವರ್ಷದಲ್ಲಿ ಇದರ ರೇಟ್ ಆಲ್ಮೋಸ್ಟ್ ಡಬಲ್ ಆಗಿದೆ. 2021ರ ಜೂನ್ನಲ್ಲಿ 5,000 ರೂಪಾಯಿ ಇದ್ದಂಥ ಒಂದು ಸ್ಕ್ವೇರ್ ಫುಟ್ನ ರೇಟ್ 2024ರ ಏಪ್ರಿಲ್ ವೇಳೆಗೆ 8,000 ಹತ್ತತ್ರ ಇದೆ. ಇನ್ನು ಈ ಏರಿಯಾವನ್ನು ಸಾಕಷ್ಟು IT ಉದ್ಯೋಗಿಗಳು ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದರೆ ಇದು ಮೇಜರ್ IT ಹಬ್ಗೆ ಕನೆಕ್ಟಿಂಗ್ ಏರಿಯಾ. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ವೈಟ್ ಫೀಲ್ಡ್ ಇಲ್ಲಿಗೆ ಮೇಜರ್ ಕನೆಕ್ಟಿಂಗ್ ಏರಿಯಾ ಆಗಿದೆ. ಈ ಕಾರಣಗಳಿಂದಾನೇ ಈ ಪ್ರದೇಶದಲ್ಲಿ ಕೆಲಸ ಮಾಡುವಂಥ ಅನೇಕ ವರ್ಕಿಂಗ್ ಪ್ರೊಫೆಷನಲ್ಸ್ ಈ ಏರಿಯಾನೇ ಬೆಸ್ಟ್ ಚಾಯ್ಸ್. ಇದನ್ನೇ ಅವರು ಅಪ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದೇ ಕಾರಣದಿಂದಾನೇ ಇಲ್ಲಿ ಕಳೆದ ಕೆಲ ವರ್ಷಗಳಿಂದ ಲ್ಯಾಂಡ್ ರೇಟ್ ಏರಿಕೆಯಾಗಿದೆ ಅಂತ ಕೂಡ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ಗಳು ಇದನ್ನು ಹೇಳ್ತಾರೆ. ಆದರೆ ಈ ಏರಿಯಾ ಸಮಸ್ಯೆಗಳ ಆಗರ ಕೂಡ ಆಗಿದೆ. ಸೊ ಈ ಪ್ರದೇಶದ ಇವ್ಯಾಲ್ಯೂಯೇಷನ್ನ ನಾವು ಮಾಡೋಣ. ಆದರೆ ಅದಕ್ಕೂ ಮುಂಚೆ ಈ ಏರಿಯಾದ ಪ್ಲಸ್ಗಳನ್ನು ಹೇಳ್ತೀವಿ ನೋಡಿ. ಆಗಲೇ ಹೇಳಿದ ಹಾಗೆ ಇಲ್ಲಿಯ ಪ್ರದೇಶ ಮೇಜರ್ IT ಕನೆಕ್ಟಿಂಗ್ ಏರಿಯಾ, ಜೊತೆಗೆ ಹಲವು ಕಮರ್ಷಿಯಲ್ ಹಬ್ಗಳಿದ್ದಾವೆ. ಎಕೋಸ್ಪೇಸ್ ಮಾಲ್ ಇದೆ ಹತ್ತಿರದಲ್ಲಿ. HSR ಲೇಔಟ್ಗೆ ಇದು ನಿಯರ್ ಇರೋದ್ರಿಂದ ಸಾಕಷ್ಟು ಶಾಪಿಂಗ್ ಆಪ್ಷನ್ಸ್ ಕೂಡ ಸಿಗ್ತವೆ. ಇನ್ನು ಜಾಸ್ತಿ ಸಂಖ್ಯೆಯಲ್ಲಿ ಪ್ರತಿಷ್ಠಿತ ಶಾಲೆಗಳು, ಹಾಸ್ಪಿಟಲ್ಸ್ ಇಲ್ಲದೇ ಇದ್ದರೂ ಕೂಡ ಒಂದು ತಕ್ಕ ಮಟ್ಟಿಗೆ ಸೌಲಭ್ಯ ಇದೆ ಅಂತ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಮೆಟ್ರೋ ಸೇವೆಗಳು ಇಲ್ಲಿ ತಲೆ ಎತ್ತಲಿವೆ, ಇನ್ನೂ ಇಲ್ಲ ಎತ್ತುತ್ತೆ. ಇನ್ನು ಪ್ರಪೋಸ್ ಮಾಡಿರುವಂಥ ಅಂಡರ್ ಪಾಸ್ ಸಕ್ಸಸ್ಫುಲ್ ಆಗಿ ನಿರ್ಮಾಣವಾದರೆ ಇನ್ನಷ್ಟು ಪರಿಹಾರವನ್ನು ಈ ಏರಿಯಾಗೆ ಇದು ಕೊಟ್ಟಂತೆ ಆಗುತ್ತೆ. ಜೊತೆಗೆ ಲ್ಯಾಂಡ್ ರೇಟ್ ಅಪ್ರಿಷಿಯೇಟ್ ಆಗುತ್ತೆ. ಸೊ ಈಗ ಕಂಪೇರ್ ಮಾಡಿದರೆ ಕೊಂಚ ಹೈ ಪ್ರೈಸ್ ಹಾಗೂ ಹೈಪ್ಡ್ ಪ್ರೈಸ್ ಅಂತ ಕೂಡ ಹೇಳ್ಬೋದು ಇದನ್ನು. ಬಟ್ ಈಗ ಹೂಡಿಕೆ ಮಾಡಿದರೂ ಕೂಡ ಮುಂದೆ ಈ ರೇಟ್ ಏರಿಕೆ ಆಗೋದ್ರಲ್ಲಿ ನೋ ಡೌಟ್. ಹಾಗಾದರೆ ಈ ಏರಿಯಾದಲ್ಲಿರುವಂಥ ನೆಗೆಟಿವ್ಸ್ ಬಗ್ಗೆ ಕೂಡ ನಾವು ಹೇಳಲೇಬೇಕು. ಹರಳೂರು ಮೇನ್ ರೋಡ್ನಲ್ಲಿ ಮೇನ್ ಸಮಸ್ಯೆನೇ ಟ್ರಾಫಿಕ್. ಇಲ್ಲಿ ಬಾಟಲ್ ನೆಕ್ ಟ್ರಾಫಿಕ್, ಬಂಪರ್ ಟು ಬಂಪರ್ ಟ್ರಾಫಿಕ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಇನ್ನು ಈ ಸಮಸ್ಯೆನ ಬಗೆಹರಿಸೋಕೆ ಅನೇಕ ಪ್ಲ್ಯಾನ್ನ ಸರ್ಕಾರ ಮಾಡ್ತಾ ಇದೆ. ಅಂದರೆ ಅಂಡರ್ ಪಾಸ್ ಇರ್ಬೋದು, ರೋಡ್ ವೈಡ್ನಿಂಗ್ ಹೀಗೆ. ಆದರೆ ಇವೆಲ್ಲವೂ ಕೂಡ ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಸರಿ ಮಾಡಬಹುದು. ಆದರೆ ಇದನ್ನು ತಕ್ಷಣಕ್ಕೆ ಕೈಗೆತ್ಕೊಂಡ್ರೆ ಇಲ್ಲಿನ ಕಮ್ಯೂಟರ್ಸ್ಗೆ ತಕ್ಷಣಕ್ಕೆ ನರಕ ಶುರುವಾಗುತ್ತೆ ಅಂತ ಹೇಳ್ಬೋದು. ಇನ್ನು ನೀರಿನ ವಿಷಯಕ್ಕೆ ಬರೋ ಹಾಗಿದ್ರೆ ಇಲ್ಲಿ ನೀರಿನ ಸಮಸ್ಯೆ ಖಂಡಿತ ಇದೆ. ಅಪಾರ್ಟ್ಮೆಂಟ್ ನಿವಾಸಿಗಳು ಇದರಿಂದ ಕೊಂಚ ಸೇಫ್ ಆದರೆ ಇಲ್ಲಿಯ ಬಡಾವಣೆಗಳ ನಿವಾಸಿಗಳು ಮಾತ್ರ ಪರದಾಡ್ತಾರೆ. ಇನ್ನು ಈ ಭಾಗದ ಮೇನ್ ರೋಡ್ಗಳಿಗೆ ಸರಿಯಾದಂಥ ಸ್ಟ್ರೀಟ್ ಲೈಟ್ಗಳೇ ಇಲ್ಲ. ಕೆಲವೊಂದಿಷ್ಟು ಮೂಲಸೌಕರ್ಯ ಕೂಡ ಇನ್ನು ತಲುಪಬೇಕು ಅಂತಲೇ ಇದೆ. ಪಾರ್ಕಿಂಗ್ ಸಮಸ್ಯೆ, ಸಾರಿಗೆ ಸಮಸ್ಯೆ ಅಂದರೆ BMTC ಬಸ್ಗಳ ಕನೆಕ್ಟಿವಿಟಿ, ಜೊತೆಗೆ ಈ ಎಲ್ಲ ಸಮಸ್ಯೆಗಳಿದ್ದರೂ ಕೂಡ ಈ ಭಾಗಕ್ಕೆ ಇಷ್ಟೊಂದು ಬೆಲೆ ಇದೆ ಅಂತ ಸ್ಥಳೀಯರೇ ಹೇಳ್ತಿದ್ದಾರೆ. ಅಂದರೆ ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡ್ರೂ ಇಷ್ಟೊಂದು ಹೈ ಪ್ರೈಸ್ ಇದೆ ಅಂತ. ಇನ್ನು ಈ ಭಾಗದಲ್ಲಿ ಹೂಡಿಕೆಗೆ ಅವಕಾಶ ಖಂಡಿತ ಇದೆ. ಒಂಥರ ಈ ಲವ್ ಹೇಟ್ ರಿಲೇಷನ್ಶಿಪ್ ಅಂತಾರಲ್ಲ ಹಾಗೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಇಲ್ಲಿಯ ಭೂಮಿಗೆ ಬಂಗಾರದ ಬೆಲೆ ಇದೆ. ಯಾಕೆಂದರೆ ಬೆಳೀತಾ ಇರೋ ಬೆಂಗಳೂರಿನ ಮೇನ್ ಏರಿಯಾ ಇದು. ಹಾಗೂ ಸರ್ಕಾರ ಈ ಭಾಗಕ್ಕೆ ವಿಶೇಷ ಕಾಳಜಿಯನ್ನು ಅಭಿವೃದ್ಧಿ ವಿಷಯದಲ್ಲಿ ತೋರಿಸ್ತಾ ಇದೆ. ಸೊ ಇನ್ನು ಮುಂದೆ ಕೂಡ ಇದು ಬೆಳೀತಾನೆ ಹೋಗುತ್ತೆ ಆ್ಯಂಡ್ ರೇಟ್ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಆಗೋದ್ರಲ್ಲಿ ನೋ ಡೌಟ್. ಹಾಗಾದರೆ ಈ ಏರಿಯಾದಲ್ಲಿ ಲ್ಯಾಂಡ್ ರೇಟ್ ಯಾವ ರೀತಿ ಇದೆ ಅಂತ ನಾವು ನೋಡೋ ಹಾಗಿದ್ರೆ ಹರಳೂರು ಮೇನ್ ರೋಡ್ನ ಆ ಬದಿ ಹಾಗೂ ಈ ಬದಿ ಅಂದರೆ ಎರಡೂ ಎಂಡ್ಗಳನ್ನ ನಾವು ಡಿವೈಡ್ ಮಾಡಿ ಈ ಏರಿಯಾಗಳ ರೇಟನ್ನು ನೋಡೋಣ. ಮೊದಲನೇದಾಗಿ ಅಂಬಲಿಪುರ. ಇಲ್ಲಿ ಪ್ರತಿ ಚದರ ಅಡಿ ನಿಮಗೆ 11,000 ರೂಪಾಯಿಂದ 15,200 ರೂಪಾಯಿವರೆಗೂ ಸಿಗುತ್ತೆ. ಇನ್ನು ಮತ್ತೊಂದು ಭಾಗ ಕೂಡ್ಲು ಗೇಟ್. ಇಲ್ಲಿ 8,000 ರೂಪಾಯಿಂದ 17,000 ರೂಪಾಯಿವರೆಗೂ ಪ್ರತಿ ಸ್ಕ್ವೇರ್ ಫೂಟ್ ರೇಟ್ ನಿಮಗೆ ಸಿಗುತ್ತೆ. ಇನ್ನು ಅಪಾರ್ಟ್ಮೆಂಟ್ಗಳ ವಿಷಯಕ್ಕೆ ಬರೋ ಹಾಗಿದ್ರೆ ಅಂಬಲಿಪುರ ಇಲ್ಲಿ 2 BHK ಅಪಾರ್ಟ್ಮೆಂಟ್ ನಿಮಗೆ 60 ಲಕ್ಷ ರೂಪಾಯಿಂದ ಶುರುವಾದರೆ 2 ಕೋಟಿವರೆಗೂ ಹೋಗುತ್ತೆ. ಇನ್ನು 3 BHK ಅಪಾರ್ಟ್ಮೆಂಟ್ 1.20 ಕೋಟಿ ರೂಪಾಯಿಂದ ಶುರುವಾದರೆ 3.25 ಕೋಟಿ ರೂಪಾಯಿವರೆಗೂ ಹೋಗುತ್ತೆ. ಇನ್ನು 4 BHK ಅಪಾರ್ಟ್ಮೆಂಟ್ ನಿಮಗೆ 2.32 ಕೋಟಿ ರೂಪಾಯಿಂದ ಅದು ಶುರುವಾಗುತ್ತೆ. ಸೊ ಇವಿಷ್ಟು ಅಂಬಲಿಪುರದ ಒಂದು ಅಪಾರ್ಟ್ಮೆಂಟ್ ರೇಟ್ ಆದರೆ, ಒಂದು ಅಪ್ರಾಕ್ಸಿಮೇಟ್ ರೇಟ್ ಆದರೆ. ಮತ್ತೊಂದು ಕಡೆ ಇದೊಂದು ತುದಿ ಕೂಡ್ಲು ಗೇಟ್. ಇಲ್ಲಿ ನಿಮಗೆ 2 BHK ಅಪಾರ್ಟ್ಮೆಂಟ್ 70 ಲಕ್ಷ ರೂಪಾಯಿಂದ ಶುರುವಾಗುತ್ತೆ, 1.75 ಕೋಟಿ ರೂಪಾಯಿವರೆಗೂ ಹೋಗುತ್ತೆ. ಇನ್ನು 3 BHK ಅಪಾರ್ಟ್ಮೆಂಟ್ ಇದೇ ಜಾಗದಲ್ಲಿ ನಿಮಗೆ 95 ಲಕ್ಷ ರೂಪಾಯಿಂದ ಶುರುವಾದರೆ ಅದು 3.38 ಕೋಟಿ ರೂಪಾಯಿವರೆಗೂ ಹೋಗುತ್ತೆ. ಇನ್ನು 4 BHK ಅಪಾರ್ಟ್ಮೆಂಟ್ 3.77 ಕೋಟಿ ಮೇಲ್ಪಟ್ಟು ನಿಮಗೆ ರೇಟ್ ಸಿಗೋದು. ಸೊ ಇವಿಷ್ಟು ಹರಳೂರು ಮೇನ್ ರೋಡ್ನ ಒಂದು ಸ್ವಾಟ್ ಅನಾಲಿಸಿಸ್. ಸೊ ನಮ್ಮ ವೀಕ್ಷಕರು ಕೇಳಿದ ಹಾಗೆ ಆ ಒಂದು ಸ್ವಾಟ್ ಅನಾಲಿಸಿಸ್ ಈ ಥರ ಇದೆ. ಇನ್ನು ಯಾವ ಏರಿಯಾ ಸ್ವಾಟ್ ಅನಾಲಿಸಿಸ್ ನೀವು ನೋಡಬೇಕು ಅಥವಾ ನಮ್ಮ ಕಡೆಯಿಂದ ಆಗಬೇಕು ಅಂತ ನೀವು ಬಯಸ್ತಿರೋ ಆ ಏರಿಯಾದ ಹೆಸರನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಅದರ ಜೊತೆಗೆ ಎಕ್ಸ್ಕ್ಲೂಸಿವ್ ರಿಯಲ್ ಎಸ್ಟೇಟ್ ಇನ್ಫಾರ್ಮೇಷನ್ಗಳಿಗಾಗಿ, ಜೊತೆಗೆ ಮನೆಗೆ ಕುರಿತಾದಂಥ ಒಂದು ಎಕ್ಸೈಟಿಂಗ್ ಜೊತೆಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.